ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ಮೀರಾ ಬ್ಲಾಗ್ಸ್ ಇನ್ ಕನ್ನಡ. ಇದೊಂದು ಮಿನಿ ಬ್ಲಾಗ್ ಆಗಿರುತ್ತೆ. ಇದು ನಿನ್ನೆ ಸಂಜೆ ಪೂಜೆದು, ಗುರುವಾರ ಸಂಜೆದು. ಹಾಗೆ ಕೂಡ ಪಾತ್ರೆ ಎಲ್ಲ ವಾಶ್ ಮಾಡಿದಾಗಿದೆ. ಸಿಂಪಲ್ಲಾಗಿ ಇವಾಗ ಒಂದು ಬಸ್ಸಾಂಬಾರು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಹುಳ್ಳಿಕಾಳು ಬೇಯಕ್ಕೆ ಬಸ್ಸಾಂಬಾರಿಗೆ ಹುಳ್ಳಿಕಾಳು ಬೇಯಿಸಿಟ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಜೀರಿಗೆ ಹುರಿದಿಟ್ಕೊಂಡಿದ್ದೀನಿ. ಹುರಿದಿಟ್ಕೊಂಡು ಅದನ್ನು ಹಸಿ ಡ್ರೈ ಫ್ರೈ ಮಾಡೋದ್ರಿಂದ ಜೀರಿಗೆ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಬೇಯಿಸಿರೋ ಟೊಮೆಟೊ, ಬೇಯಿಸಿರೋ ಹುಳ್ಳಿಕಾಳು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಬೇಕಾದರೆ ಒಂದೆರಡು ಮೆಣಸು, ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದೆರಡು ಬೇಕಾದರೆ ಮೆಣಸ್ಕಾಳು ಹಾಕೋಬೋದು. ವಾಯ್ಸ್ ಚೇಂಜ್ ಆಗಿದೆ, ಸ್ವಲ್ಪ ನೆಗಡಿ ಆಗಿರೋದ್ರಿಂದ. ಕೊತ್ತಂಬರಿ ಸೊಪ್ಪು, ಸಾಂಬಾರು ಪುಡಿ. ಇಲ್ಲಾಂದರೆ ನಿಮ್ಗೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡುವಾಗ ಸ್ವಲ್ಪ ನೀವು ಬೇಕಾದರೆ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕೋಬೋದು. ಬಸ್ಸಾಂಬಾರು ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ. ಹಾಗೆ ಕಾಯಿಗಳೆಲ್ಲ ಈ ಥರ ಬಿಡಿಸಿ ಹೆಚ್ಚಿಟ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ನೀಟಿಗೆ ಬಿಡಿಸ್ಕೊಂಡು ಸ್ಲೈಸ್ ಮಾಡಿ ಇಟ್ಕೋಬೇಕು. ಸಾಂಬಾರುಗಳಿಗೆ, ಪಲ್ಯ, ಗೊಜ್ಜಿಗೆಲ್ಲ ಆಗುತ್ತೆ. ಇದೊಂದು ಮಿನಿ ವ್ಲಾಗ್ ಆಗಿರುತ್ತೆ. ನಿಮ್ಮ ಕಡೆ ಎಲ್ಲ ಹೇಗಿದೆ ಬಿಸಿಲು? ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ, ನೆಗಡಿ ಆಗಿರೋದ್ರಿಂದ. ಹುಳ್ಳಿಕಾಳು ಬೇಯಕ್ಕೆ ಬಸ್ಸಾರು, ಮುದ್ದೆ ಸೂಪರಾಗಿರುತ್ತೆ. ಹುಳ್ಳಿಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಗ್ಗರಣೆಗೆ ಈರುಳ್ಳಿ ಹಚ್ಚಿಟ್ಕೊಂಡು ಒಣಮೆಣ್ಸಿನ್ಕಾಯಿ ಹಾಕೋತೀನಿ. ಸ್ವಲ್ಪ ಕಾಯಿ ತುರಿ ರುಬ್ಬಕ್ಕೆ ಹಾಕೊಬೋದು. ಇದು ಕಾಳು ಒಗ್ಗರಣೆಗೂ ತುಂಬ ಚೆನ್ನಾಗಿರುತ್ತೆ. ಕಾಳು ಬೇಯಿಸಿರೋದು ಸಪ್ಪೆ ಹೆಸರು, ಹಾಗೆ ಸಪ್ಪೆ ಹೆಸರು ಥರನೂ ಕಿವುಚ್ಕೋಬೋದು. ಅದೇ ಟೊಮೆಟೊ, ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು, ಈ ಸಪ್ಪೆ ಹೆಸರು ಸ್ವಲ್ಪ, ಕಾಳು ಸ್ವಲ್ಪ ಒಂದು ಅರ್ಧ ಸೌಟಷ್ಟು ಹಾಕ್ಕೊಂಡು ಕಿವುಚ್ಕೊಂಡ್ರೆ ಸಪ್ಪೆ ಹೆಸರು ಆಗುತ್ತೆ. ಇದು ಸ್ವಲ್ಪ ಆರಿದ ಮೇಲೆ ಹಾಕ್ಕೊಂಡು ರುಬ್ಕೋತೀನಿ. ಹುಳ್ಳಿಕಾಳು ಬೇಯಕ್ಕಿದ್ದು ಬಸ್ಸಾರು ಯಾರಿಗೆಲ್ಲ ಇಷ್ಟ ಕಾಮೆಂಟ್ ಮಾಡಿ. ನೀವು ಕೂಡ ಮಾಡ್ತೀರಾ. ಥ್ಯಾಂಕ್ ಯು. ಬೈ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್. ಬಾಯ್.